ದರ್ಶನ್ ಬೇಗ ಜೈಲಿನಿಂದ ರಿಲೀಸ್ ಆಗ್ತಾರಂತ ಅಭಿಮಾನಿಯೊಬ್ರು ದೇವರ ಬಳಿ ವರವನ್ನ ಕೇಳಿದ್ದಾರಂತೆ. ಇದಕ್ಕೆ ದೇವರು ಹೌದು ಬೇಗ ರಿಲೀಸ್ ಆಗ್ತಾರೆ ಅಂತ ಹೂವನ್ನ ಕೆಳಗೆ ಹಾಕೋ ಮೂಲಕ ವರವನ್ನ ಕೊಟ್ಟಿದೆ. ಈ ವಿಡಿಯೋ ಸದ್ಯಕ್ಕೆ ಭಾರಿ ವೈರಲ್ ಆಗ್ತಿರುವಂತದ್ದು. ಅವರು ಮಾಡಿರೋ ಯಾವುದೇ ತರದ ತಪ್ಪು ಮಾಡಿರ್ಬೋದು, ಮಾಡಿಲ್ದೇನೆ ಇರ್ಬೋದು. ಆದ್ರೆ ಅವ್ರ ಅಭಿಮಾನಿಗಳ ಪರವಾಗಿ ನಾವು ಕೇಳ್ತಾ ಇದೀವಿ ನಿಮ್ಮ ಹತ್ರ, ಆದಷ್ಟು ಬೇಗ ಅವ್ರು ಏನೇ ಆರೋಪಗಳು ಮಾಡಿದ್ರು ಆದಷ್ಟು ಬೇಗ ಅದನ್ನೆಲ್ಲ ನಿವಾರಣೆ ಮಾಡಿ ಅವ್ರಿಗೆ ಯಾವುದೇ ತರದ ತೊಂದರೆ ಆಗದಂತೆ ಅಭಿಮಾನಿಗಳ ಹತ್ರ ಮತ್ತೆ ಅವ್ರು ಸೇರ್ತಾರೆ ಅನ್ನೋದಾದ್ರೆ ನಿನ್ನ ಆಶೀರ್ವಾದ ಇದ್ದು ದಾರಿ ನಡೆಸ್ಕೊಟ್ಟು ನೀನ್ ನಡೆಸ್ಕೊಡ್ತೀನಿ ಕಣ, ಆದಷ್ಟು ಬೇಗ ಅವ್ರಿಗೆ ಕೈಗೂಡಿಸ್ಕೊಡ್ತೀನಿ ಅನ್ನೋದಾರೆ ನೀನ್ ಆಶೀರ್ವಾದ ಮಾಡಪ್ಪ. ಶರಣಾರ್ಥಿ ಕುಲದೇವ. ಆಯ್ತು ಕಣಪ್ಪ, ಕಲಿಯುಗ ಪುರುಷ ನೀನ್ ಅಪ್ನೆ ಕೊಟ್ಟಿದೆ ಅಂದ್ರೆ ಆದಷ್ಟು ಬೇಗ ಅವ್ರು ಬಂದೇ ಬರ್ತಾರೆ. ನಾವು ಅಭಿಮಾನಿಗಳ ಬಾಗೆ ಶರಣಾರ್ಥಿ ಕುಲದೇವ. ಆಯ್ತು ಕಣಪ್ಪ, ಕಲಿಯುಗ ಪುರುಷ ನೀನ್ ಅಪ್ನೆ ಕೊಟ್ಟಿದೆ ಅಂದ್ರೆ ಆದಷ್ಟು ಬೇಗ ಅವ್ರು ಬಂದೇ ಬರ್ತಾರೆ. ನಾವು ಅಭಿಮಾನಿಗಳ ಬಾಗೆ. ಕುಟುಂಬಸ್ಥರನ್ನ ನೋಡಿ ನಟ ದರ್ಶನ್ ಭಾವುಕರಾಗಿದ್ದಾರಂತೆ. ಪತ್ನಿ, ಮಗ, ತಾಯಿಯನ್ನ ನೋಡಿ, ತಮ್ಮನನ್ನ ನೋಡಿ ಕಣ್ಣೀರು ಹಾಕಿದ್ದಾರಂತೆ ನಟ ದರ್ಶನ್. ಮಗನನ್ನ ಅಪ್ಪಿಕೊಂಡು ಕಣ್ಣೀರಿಟ್ಟಿದ್ದಾರಂತೆ ನಟ ದರ್ಶನ್ ಅವರು. ಜೈಲಿನಲ್ಲಿ ಇವತ್ತು ಇವರು ತಾಯಿ, ತಮ್ಮ, ಮಗ, ಪತ್ನಿ ಇವರೆಲ್ಲರೂ ಕೂಡ ಇವತ್ತು ನಟ ದರ್ಶನ್ ಅವರನ್ನ ನೋಡೋಕೆ ಅಂತ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ದಾರೆ. ಮಾತನಾಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ವೇಳೆ ಪತ್ನಿ ಇರಬಹುದು, ಮಗನನ್ನ, ತಾಯಿ, ತಮ್ಮನನ್ನ ನೋಡಿ ನಟ ದರ್ಶನ್ ಕಣ್ಣೀರು ಹಾಕಿದ್ದಾರಂತೆ. ಆಲ್ರೆಡಿ ಈಗ ಪಶ್ಚಾತ್ತಾಪದಲ್ಲಿದ್ದಾರೆ. ನಾನು ಮಾಡದಿರೋ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ತಿದ್ದೀನಿ ಅಂತ ದುಃಖದಲ್ಲಿದ್ದಾರೆ. ಖಿನ್ನತೆಗೆ ಒಳಗಾಗಿದ್ದಾರಂತೆ. ಅದ್ರ ಬೇರೆ ಮಗನಿಗೆ ಧೈರ್ಯ ತುಂಬಿದ್ದಾರಂತೆ ತಾಯಿ ಮೀನಾ ಅವರು. ದಿನಕರ್ ಜೊತೆ ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸಿದ್ದಾರಂತೆ ದರ್ಶನ್. ಇನ್ನು ಪತ್ನಿ ವಿಜಯಲಕ್ಷ್ಮಿ ಕೂಡ ಕಣ್ಣೀರು ಹಾಕಿದ್ದಾರಂತೆ. ಪತಿಯ ಪರಿಸ್ಥಿತಿಯನ್ನ ಕಂಡು ಹೀಗಾಗಬಾರ್ದಿತ್ತು, ಯಾವುದೋ ಒಂದು ಹುಡುಗಿಯಿಂದ ಹೋಗಿ ಈ ರೀತಿ ಆಯ್ತಲ್ಲ ನನ್ನ ಗಂಡನಿಗೆ ಅಂತ ಪತ್ನಿ ವಿಜಯಲಕ್ಷ್ಮಿ ಕಣ್ಣೀರು ಹಾಕ್ಬಿಟ್ಟಿದ್ದಾರಂತೆ. ಇನ್ನು ಜೈಲಿನಲ್ಲಿ ದರ್ಶನ್ಗೆ ಧೈರ್ಯ ಹೇಳಿದ್ದಾರೆ ಅಮ್ಮ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡ ಮಗನೇ, ಆ ದೇವ್ರಿದ್ದಾನೆ ಅಂತ ಹೇಳಿದ್ದಾರೆ. ಎಲ್ಲವೂ ಒಳ್ಳೆಯದಾಗತ್ತೆ ನಮ್ಗೆ, ನೀನ್ ಟೆನ್ಷನ್ ಮಾಡ್ಕೋಬೇಡ, ದೇವ್ರು ನಮ್ಮ ಪರವಾಗಿದ್ದಾನೆ ಅಂತ ಹೇಳಿದ್ದಾರಂತೆ. ಸಮಾಧಾನದ ಮಾತು. ಯಾವುದೇ ತಾಯಿ ಆಗ್ಲಿ ಧೈರ್ಯ ತುಂಬೋ ಕೆಲಸವನ್ನ ಮಕ್ಕಳಿಗೆ ಮಾಡ್ತಾರೆ. ಸತ್ಯಕ್ಕೆ ಯಾವತ್ತು ಜಯ ಸಿಗುತ್ತೆ. ನಿನ್ನ ಆರೋಗ್ಯದ ಕಡೆ ಮೊದಲು ಗಮನ ಹರಿಸು, ಉಪವಾಸ ಇರಬೇಡ, ಸರಿಯಾಗಿ ಊಟವನ್ನ ಮಾಡು ಅಂತ ಹೇಳಿದ್ದಾರಂತೆ ತಾಯಿ. ದರ್ಶನ್ಗೆ ಧೈರ್ಯ ತುಂಬಿದ್ದಾರೆ ತಾಯಿ ಮೀನಾ. ಇವತ್ತು ದರ್ಶನ್ ಅವರನ್ನ ನೋಡೋಕೆ ಪತ್ನಿ, ಮಗ, ತಾಯಿ, ತಮ್ಮ ಬಂದಿದ್ರು. ಒಂದಷ್ಟು ಮಾತುಕತೆ ಕೂಡ ನಡೆಯಿತು. ಕಾನೂನು ಹೋರಾಟದ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಿದ್ರು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಪ್ಪ. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಚಂದ್ರಪ್ಪ, ಇವತ್ತು ದರ್ಶನ್ ಭೇಟಿಗೆ ತಾಯಿ, ತಮ್ಮ, ಪತ್ನಿ, ಮಗ ಎಲ್ಲರೂ ಕೂಡ ಬಂದಿದ್ರು. ಏನೆಲ್ಲ ವಿಚಾರಗಳನ್ನ ಮಾತನಾಡಿದ್ರು? ವಿಜಯಲಕ್ಷ್ಮಿ ಅವರು ಮಾಧ್ಯಮದ ಮುಂದೆ ಏನಾದ್ರು ಪ್ರತ್ಯಕ್ಷ ಆದ್ರೆ ಹೇಗೆ ಅಂತ? ಚಂದ್ರಪ್ಪನ ಧ್ವನಿ ಕೇಳಿಸ್ತಾ ಇದೆಯಾ? ಧನುಶ್ರೀ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಆದ್ರೂ ಕೂಡ ಈಗ ಕುಟುಂಬಸ್ಥರೆಲ್ಲರೂ ಕೂಡ ದರ್ಶನ್ ಅವರನ್ನ ಭೇಟಿ ಮಾಡಿದ್ದಾರೆ. ದರ್ಶನ್ ಕೂಡ ಒಂದ್ ಸ್ವಲ್ಪ ನಿಟ್ಟುಸಿರು ಬಿಟ್ಟಿರಬಹುದು. ಯಾಕಂದ್ರೆ ತಾಯಿ ಬಂದಿದ್ದಾರೆ, ತಮ್ಮ ಬಂದಿದ್ದಾರೆ. ಬರಬಹುದಾ ಅಂತ ಅನ್ಕೊಂಡಿದ್ದವರು ಕೂಡ ಎಲ್ಲರೂ ಕೂಡ ಈಗ ಬರ್ತಾ ಇದ್ದಾರೆ. ಒಬ್ಬೊಬ್ಬರೇ ಬಂದು ಮಾತನಾಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಜೀವದ ಗೆಳತಿ ರಕ್ಷಿತಾ ಇರಬಹುದು, ಪ್ರೇಮ್ ಇರಬಹುದು, ಎಲ್ಲರೂ ಬಂದು ಅವರು ಸ್ವಲ್ಪ ಧೈರ್ಯವನ್ನು ತುಂಬಿದ್ರು. ಜೈಲಿನಿಂದ ಹೊರಗೆ ಹೋಗುವಂತಹ ಸಂದರ್ಭದಲ್ಲಿ ನಟಿ ರಕ್ಷಿತಾ ಕಣ್ಣೀರನ್ನ ಹಾಕಿದ್ರು. ನನ್ನ ಗೆಳೆಯನಿಗೆ, ನನ್ನ ಫ್ರೆಂಡಿಗೆ ಈ ರೀತಿಯಂತಹ ಪರಿಸ್ಥಿತಿ ಬರಬಾರ್ದಿತ್ತು ಅಂತ. ಅದಾದ್ಮೇಲೆ ಈಗ ಕುಟುಂಬಸ್ಥರು ಬಂದಿದ್ದಾರೆ ದರ್ಶನ್ ಅವರನ್ನ ನೋಡೋಕೆ. ಪತ್ನಿ, ಮಗ, ತಾಯಿ, ತಮ್ಮ ಇವರೆಲ್ಲರನ್ನು ಕೂಡ ನೋಡಿ ದರ್ಶನ್ ಕಣ್ಣೀರು ಹಾಕಿದ್ದಾರಂತೆ. ಅದರಲ್ಲೂ ಪ್ರಮುಖವಾಗಿ ಜೈಲಲ್ಲಿ ಅತಿ ಹೆಚ್ಚು ನೆನಪು ಮಾಡ್ಕೊಂತಿರುವಂಥದ್ದು ದರ್ಶನ್ ಅವರು ತಮ್ಮ ಮಗನನ್ನಂತೆ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾರಂತೆ. ಮಗನನ್ನ, ವಿನೀಶ್ನನ್ನ ನೆನೆಸ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರಂತೆ. ನನ್ನ ಮಗನನ್ನ ನೋಡಬೇಕು ಅಂತ ಹೇಳ್ತಿದ್ದಾರಂತೆ. ಸದ್ಯಕ್ಕೆ ಮಗ ಕೂಡ ಬಂದಿದ್ದಾನೆ. ಮಗನನ್ನ ಅಪ್ಪಿಕೊಂಡು ಕಣ್ಣೀರು ಹಾಕಿದ್ದಾರಂತೆ ನಟ ದರ್ಶನ್. ಮಗನಿಗೆ ಧೈರ್ಯ ಬೇರೆ ತುಂಬಿದಾರಂತೆ. ಯಾಕಂದ್ರೆ ಮಗ ಕುಗ್ಗಿ ಹೋಗ್ಬಿಟ್ಟಿದ್ದಾನೆ, ಅಪ್ಪನಿಗೆ ಈ ರೀತಿಯ ಪರಿಸ್ಥಿತಿ ಬಂದಿದೆಯಲ್ಲ ಅಂತ. ಈ ಹಿಂದೆ ಬೇರೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಬೇರೆ ಹಾಕಿದ್ದ, ಸ್ಟೋರಿ ಬೇರೆ ಹಾಕಿದ್ದ ದರ್ಶನ್ ಅವರ ಮಗ. ಅದಾದ್ಮೇಲೆ ಇದೀಗ ಕುಟುಂಬಸ್ಥರು ದರ್ಶನ್ ಅವರನ್ನ ಭೇಟಿ ಮಾಡಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ.
ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.